ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ ಎಲ್ಲರೂ? ಮಳೆಗಾಲ ಅಂತೂ ಸ್ಟಾರ್ಟ್ ಆಯ್ತು. ಇವತ್ತು ಬೆಳಗ್ಗೆನೇ ಮಳೆ ಹಿಡ್ಕೊಂಡಿತ್ತು. ಬೆಳಗ್ಗೆಯಿಂದ ಪಿರಿ ಪಿರಿ ಮೇಲೆ ಅಂತ ಮಳೆ ಬತ್ತಿತ್ತು. ಹಾಗೆ ಆಚೆ ಮನೆಯವರು ಕರೆದು ಹೇಳ್ರು, ನಿಮ್ಮನೆ ಗೆದ್ದಿಗೆ ಹುಡುಕ್ ಮಿಷನ್ ಬತ್ತಂಬ್ರ ಗೆದ್ದಿಗೆ ಗೊಬ್ಬರ ಬಿಕ್ಕಿ ಬನ್ನಿ ಅಂತ ಹೇಳ್ರ. ಹಾಗಾಗಿ ನಾನು ಅಮ್ಮ ಹೊರಟದ್ದು. ಈ ಜರಿ ಅಂತೂ ಹೋದ ವರ್ಷ ತಗೊಂಡದ್ದು ಕಣೆ, ಮುಲ್ಲಿಗೆ ಹಾಕಿ ಇಟ್ಟಿತ್ತು. ಈ ವರ್ಷಕ್ಕೂ ಯೂಸ್ ಆಯ್ತು. ಹೋದ ವರ್ಷ ಒಂದು 50 ರೂಪಾಯಿ ಕೊಟ್ಟು ತಗೊಂಡದ್ದು ಜರಿ. ಮಳೆಗಾಲ ಮುಗುಕ್ಕೂ ಮುಲ್ಲಿಗೆ ಹಾಕಿ ಬಿಟ್ಟಿತ್ತು. ಮತ್ತು ಈ ಸಲ ಮಳೆಗಾಲ ಶುರು ಆಗಕ್ಕೂ ಆ ಮುಲ್ಲಿಂದ ತೆಗೀತು ಬತ್ತಿತ್ತು. ಮತ್ತು ಗಾಳಿಯು ಬತ್ತಿತ್ತಲ್ಲ, ಹಾಗಾಗಿ ಮಳೆ ಜರಿ ನಿಂತ್ಕೊಂತಿಲ್ಲ ತಲೆ ಮೇಲೆ, ಜಾರಿ ಹೊತ್ತು. ಮತ್ತು ನಾನು ನಡ್ಕೊ ಹೋಗ್ತಿದ್ನಲ್ಲ, ಹಾಗಾಗಿ ನಡ್ಕೊಂಡು ಹೊಯ್ಕೊಂಡು ಮೊಬೈಲ್ ಹಿಡ್ಕೊಂಡು ಜರಿ ಹಿಡ್ಕೊ ಹೋಗಕ್ಕಾತಿಲ್ಲ. ಅದಕ್ಕೆ ಜರಿ ತೆಗೆದು ಸೈಡಿಗೆ ಬಿಟ್ಟೆ. ಹನಿ ಮಳೆ ಬತ್ತಿತ್ತಲ್ಲ, ಎಂತ ಆತಿಲ್ಲ, ನಡ್ಕೊ ಬಂದೆ. ಇಲ್ಲೆಲ್ಲ ತೋರುತ್ತೆ ನಿಮಗೆ, ಎಲ್ಲ ಗೆದ್ದೆ ಹಡ್ ಬೀಳ್ತಿತ್ತು. ಗಂಟಿಗೋಸ್ಕರ ಎಲ್ಲ ಯಾರು ಗೆದ್ದೆ ನೋಡೋದಿಲ್ಲ. ಮತ್ತು ಈ ನಮ್ಮನೆ ನಮ್ಮನೆ ಗೆದ್ದಿಗೆ ಹೋಗಕ್ಕೆ ಒಂದು ದಾರಿ ಸೂತ್ರ ಇಲ್ಲ ಮರ್ರೆ. ಹಳು ಗಿಳು ಎಲ್ಲ ಹಾರ್ಕೊಂತ ಹೋಯ್ತು. ಇದು ತೋಡು ಕಾಣಿ. ಮಳೆ ಬಗ್ಗು ಇಲ್ಲೆಲ್ಲ ತೋಡಾಗ ನೀರು ತುಂಬಿ ಹರಿತು. ಈಗ ನೀರಿಲ್ಲ. ಮೊದಲೆಲ್ಲ ಇಲ್ಲೆಲ್ಲ ಕಾಣಿ ಇಕ್ಕಿತ್ತು ನಾವು. ಆಡೋಕ್ಕೋಸ್ಕರ ಕಾಣಿ ಗಿಣಿ ಎಲ್ಲ ಹಿಡ್ಕೊ ಹೊತ್ತು ನೆನಪಿತ್ತು. ಆದರೆ ಈಗ ಯಾವ ಮಕ್ಕಳು ತೋಡಿ ಕಾಣಿ ಹಿಡೋಕೆ ಅದಕ್ಕೆ ಇದಕ್ಕೆಲ್ಲ ಹೋತಿಲ್ಲ ಬಿಡಿ. ಮತ್ತು ಇಲ್ಲೆಲ್ಲ ಆಚೆ ಮನೆಯವರೆಲ್ಲ ಗೆದ್ದೆ ಗೊಬ್ಬರ ಬಿಕ್ಕಿ ಆಯ್ತು. ಅವ್ರು ಬೆಳಿಗ್ಗೆ ಎಷ್ಟು 6 ಗಂಟೆಗೆ ಬಂದಿರೇನೋ, ಮನೆಗೆ ತಿಂಡಿ ತಿಂದೆ ಹಾಗೆ ಬಂದು ಗೆದ್ದೆ ಗೊಬ್ಬರ ಬಿಕ್ಕಿ ಕೊಯ್ರೇನೋ. ನಾವು ಬಪ್ಪದಿಗೆ ಒಂದು 8 ಗಂಟೆ ಆಯಿತು. ನಮ್ಮನಿಂದ ಫಸ್ಟ್ ಹುಡ್ಕ, ಆಮೇಲೆ ಇವ್ರದ್ದು ಹುಡ್ಕ. ಆದರೆ ಇವ್ರು ಬೆಳಗ್ಗೆ ಬೇಗ ಬಂದು ಹುಡಿಕೋರು ಕೆಲ್ಸಕ್ಕೆಲ್ಲ ಹೋತ್ರಕ್ಕಂತ. ಹಂಗಾಗಿ ನಾನು ಅಮ್ಮ ಇಬ್ಬರೇ ಬಂದಿತ್ತು. ನಮ್ಮನೆಗಿಂತ ಆಚೆ ಗೆದ್ದೆ ಹೂಡ್ತಾ ಇತ್ತು ಟ್ಯಾಕ್ಟರ್ ಬಂದು ಒಂದು 2-3 ದಿನ ಆಯ್ತು. ಆಚೆ ಮನೆ ಗೆದ್ದಿಂದೆಲ್ಲ ಹುಡ್ಕೊಂತ ಬಪ್ಪರೊಳಗೆ ನಮ್ಮನೆಗೆ ಒಂದು 2 ದಿನ ಲೇಟ್ ಆಯಿತು. ನಮ್ಮನಿಂದ ಒಂದೇ ಗೆದ್ದೆ ಇಲ್ಲಿರೋದು, ಇನ್ನೊಂದು ಗೆದ್ದೆ ಬೇರೆಯವ್ರದ್ದು, ಅದು ಗೇಣಿಗೆ ಮಾಡ್ತಾ ಇತ್ತು. ಈ ಸತಿ ಗೊಬ್ಬರ ಜಾಸ್ತಿ ಇಲ್ಲ ಇದ್ದಿತ್ತು. ನಮ್ಮನೆ ಗೆದ್ದಿಗೆ ಎಷ್ಟಪ್ಪ ಬೇಕು ಅಷ್ಟಪ್ಪ ಬಂದಿತ್ತು ಗೊಬ್ಬರ. ಆದರೆ ಇನ್ನೊಂದು ಗೆದ್ದಿಗೆ ಒಂದು 9 ಮಂಕರ್ಕಿ ಅಷ್ಟೇ ಗೊಬ್ಬರ ಸಿಕ್ಕಿತ್ತು. ಅದ್ರಾಗೆ ಒಂಚೂರು ಆಚೆ ಈಚೆ ಅಡ್ಜಸ್ಟ್ ಮಾಡೋದು. ಗೆದ್ದಿಗೆ ಒಂದು 70 ಹೆಡ್ಗೆ ಹಾಕಿತ್ತು. 70 ಮತ್ತು ಇದೊಂದು 9 ಹೆಡ್ಗೆ, ಒಟ್ಟು 79 ಹೆಡ್ಗೆ ಅಲ್ಲ, ಮಂಕರ್ಕಿ ಅಷ್ಟು ಗೊಬ್ಬರ ಬಿಕ್ಕಕೀಗಳ. ಇನ್ನು ಅಂದರೆ ಮಧ್ಯಾಹ್ನ ಇದು ನಮ್ಮನೆ ಗೆದ್ದೆ ಬಪ್ಪದು. ನಾವು ಬೆಳಿಗ್ಗೆ ಬಂದಿತ್ತಲ್ಲ, ಬಿಕ್ಕಿಗೆ ಹೊರಾಗಲಿಲ್ಲಲ್ಲ. ಅವ್ರು ಎಷ್ಟೊತ್ತಿಗೆ ಬೇಕಾದ್ರು ಬಂದು ಹೂಡ್ಲಿ ಅಂದ್ಕೊಂಡು ಬಿಕ್ಕಕ್ಕೆ ಬಂದಿದ್ದಿಲ್ಲ. ಹಾರಿ ಎಲ್ಲ ತಗೊಬಂದಾಳೆ. ಹಾರಿ ಕೆಲಸ ಎಲ್ಲ ಮಾಡೋಕ್ಕಾತಿಲ್ಲ ನಮಗೆ. ಇದ್ದೆಲ್ಲ ಮಾಡ್ತಿದ್ರೆ ಗಂಡಸರೇ ಬೇಕು. ಗೊಬ್ಬರ ಒಂದು ಬಿಕ್ಕಿ ಇವತ್ತು ಒಂದು ಕೆರೆ ಇತ್ತು. ಆ ಕೆರೆಗೆ ಒಂದು ನೀರು ಕಟ್ಟಬೇಕಪ್ಪ ಅಂದ್ಕೊಂಡು. ಮತ್ತು ಮಳೆ ಗಿಳಿ ಗಟ್ಟೆ ಬಂದಾಗಾರ ತೋಡಿನ ನೀರೆಲ್ಲ ನಮ್ಮನೆ ಗೆದ್ದಿಗೆ ಬತ್ತುತ್ತಾ. ಗೊಬ್ಬರ ಬೆಳ್ಕೊಂಡು ಅಲ್ಲಿ ಹನೀತ ಇತ್ತು. ಜರಿ ಹೈಕೊಂಬು ಒಂದೇ ಕಂಡಾಗಾರ ಜರಿ ಹೈಕೊಂಡು ಗೊಬ್ಬರ ಬಿಕ್ಕೋಕ್ಕಾತಿಲ್ಲ, ಜಾರಿ ಆಯ್ತು. ಜರಿ ಹೈಕೊಂಡಿಲ್ಲ ಅಂದ್ರೆ ನಂಗೊಂದು ಕಾಯಿಲೆ ಇತ್ತು ಮರ. ಮಳೆ ಹಗೂರು ನೆಂದ್ರೆ ಕೂಡ ಥಂಡಿ ಹಾಕ್ಬೋದು, ಸೀನ್ ಬಪ್ಪು ಸ್ಟಾರ್ಟ್ ಆಗ್ಬೋದು. ಎಂತ ಮಾಡ್ಕರಿಲ್ಲ. ಜರಿ ಒಂದು ಸ್ವಲ್ಪ ಹೊತ್ತು ಹೈಕೊಂಡೆ, ಆದ್ರೆ ಜರಿ ತಲೆ ನಿಲ್ಲುವುದಿಲ್ಲ ಅಂತ ತೆಗೆದು ಸೈಡ ಬಿಸಾಕಿ ಗೊಬ್ಬರ ಅಷ್ಟು ಬಿಕ್ಕದ್ದೆ. ಗೊಬ್ಬರ ಎಲ್ಲ ಬಿಕ್ಕಿ ಆಯಿತು. ಗೊಬ್ಬರ ಎಲ್ಲ ಬಿಕ್ಕಿ ಒಂಥರ ಚಂದ ಕಾಣ್ತಲ್ಲ ಗೆದ್ದೆ, ಕಾಂಬಕ್ಕೂ ಚಂದ ಆಯ್ತು. ಗೊಬ್ಬರ ಎಲ್ಲ ಬಿಕ್ಕಿ ಆಯಿತು. ನಮ್ಮನೆ ಗೆದ್ದಿಂದು ಆಯಿತು. ಆಚೆಗೆ ಒಂದು ಮತ್ತೊಂದು ಗೆದ್ದೆ ತಗೊಂಡದ್ದು ಆಯಿತು. ಎಲ್ಲ ಗೊಬ್ಬರ ಬಿಕ್ಕಿ ಈಗ ಹೂಡ್ತಾ ಇತ್ತು ಕಣೆ ಟ್ರ್ಯಾಕ್ಟರ್. ಅದ್ರ ಪಕ್ಕ ಎಲ್ಲ ಕೊಕೊನಕ್ಕಿ ಎಷ್ಟು ಹಿಂಡು ಕಟ್ಕಾಯ್ತು. ಮೊದಲೆಲ್ಲ ಕಾಣ್ತಿತ್ತು, ಇವೆಲ್ಲ ಕಮ್ಮಿ ಆಯಿತು ಸ್ವಲ್ಪ. ಇದು ಹೂಟು ಟೈಮಿಗೆ ಮಾತ್ರ, ಮತ್ತು ಬೇರೆ ಯಾವ ಟೈಮಿಗೂ ಕೊಕೊನಕ್ಕಿ ಬರ್ತಿಲ್ಲ. ಕಾಂಬಕ್ಕೆ ಹೆಂಗೆ ಗೊತ್ತಾಗ್ತೇನೋ, ಇವತ್ತು ಗೆದ್ದೆ ಹೂಡ್ತಾರೆ ಇದೇ ಟೈಮಿಗೆ ಬರ್ಕಂದೇಳಿಕ. ಮತ್ತು ಬೇರೆ ಯಾವ ಟೈಮಿಗೂ ಕಾಂಬಕ್ಕೆ ಸಿಕ್ಕುದಿಲ್ಲ ಕಣ್ಣಾಗ. ಆದರೂ ಊಟ ಟೈಮಿಗೆ ಮಾತ್ರ ಎಲ್ಲಿಂದೆಲ್ಲ ಬರ್ತೇನೋ ಗೊತ್ತಿಲ್ಲ. ಈಗಳಂತಲ್ಲ, ಮೊದಲಿಂದನೂ ಹಾಗೆ ಅವು ಕೊಕೊನಕ್ಕಿ ಮಾತ್ರ. ಗೆದ್ದೆ ಗೊಬ್ಬರ ಎಲ್ಲ ಬಿಕ್ಕಿ ಕೈ ಕಾಲು ಸುಡ್ಡೆಲ್ಲ ಕಾಂಬದಲ್ಲ, ಚಪ್ಪಲಂತೂ ಗುರ್ತಾನೆ ಸಿಕ್ಕುದಿಲ್ಲ ಗೊಬ್ಬರದೊಳಗೆ. ಆ ನಮ್ಮಿ ರಾಶಿ ಇದೊಂದು ಹಕ್ಕಿ ಕೂಗ್ತಾ ಇತ್ತು ಆಗಳಿಂದ. ಕೂಗುದು ಹಾರಿ ಹೋಗ್ಬೋದು. ಕೂಗಕ್ಕೂ ನಾನು ವೀಡಿಯೋ ಮಾಡ್ಕೊಂಡೇಳಿ ಮೊಬೈಲ್ ತೆಗೋಕ್ಕೂ ಅತ್ಲಾಗ ಹಾರಿ ಹೋಗಿಬಿಡುತ್ತೆ. ಕಡೆಗೆ ಒಂಚೂರು ಕ್ಯಾಪ್ಚರ್ ಮಾಡಿದೆ ಅದನ್ನೇ. ಹೆಂಗೂ ಬಿಕ್ಕಿ ಆಯ್ತು. ಮನೆ ಬಂದು ಒಳ್ಳೆ ಚಹಾ ಕುಟ್ಕೊಂಡು ಒಳ್ಳೆ ಮಾಡಿ ಕೂಕೊಂಬಂದಕೊಂಡ್ರೆ ಮನೆ ಬಪ್ಪತಿ ಮತ್ತೊಂದು ಕೆಲಸ ರೆಡಿ ಮಾಡಿರ್ತೀರಿ. ಹೆಲ್ಸಿನ ಮರದಷ್ಟು ಸೊಪ್ಪು ಬೋಳಿಸಿ ಇಟ್ಟಿರಿ. ಈ ಹೆಲ್ಸಿ ಮರದ ಸೊಪ್ಪು ಅಂತ ಬೋಳಿಸಿ ಇಟ್ಟದಂದೆ ನಾ ಕಡೆಗೆ ಹೇಳ್ತೇಕ. ಹಾಗೆ ಚಹಾ ಕುಡಿಯೊಂದೇಳಿ ಬಂದಾಗ ಚಹಾ ಕುಡಿತಿದ್ದು ಮೊದಲು ಒಂದಿಷ್ಟು ಹೆಲ್ಸಿನಕಾಯಿ ತಗೊಳ್ಳಿ ಇಟ್ಕೊಂಬ ಅಂಬಾಗೈತೆ. ಮಳೆ ಬಂದೇಳಿಕೆಲ್ಲ ತಿನ್ಬೇಕು ಲಾಯ್ಕತ್ತು. ಮತ್ತು ನಮ್ಮನೆ ಗಂಟಿ ಇತ್ತಲ್ಲ, ಇದು ಹೆಲ್ಸಿನ ಹಣ್ಣು ಅಂದ್ರೆ ಹಮ ಅಂತು. ಅವಕ್ಕೆಲ್ಲ ಹೆಲ್ಸಿನ ಬೈರು ಕುಡಿಯೋತಿ ಹೆಲ್ಸಿನ ಹಣ್ಣು ಬೇಯಿಸಿ ಹಾಕ್ರೆ ಒಳ್ಳೆ ಮಾಡಿ ಬೈರು ಕುಡಿತ್ವ. ಹಂಗೆ ಮತ್ತೆ ಅಂತ ಅಲ್ಲ, ಈ ಮರದ ಹೆಲ್ಸಿನ ಹಣ್ಣು ಎಲ್ಲರೂ ಕೊಯ್ಕೋತಾರೆ, ನಮ್ಗೆ ಸಿಕ್ಕುವುದಿಲ್ಲ. ಮತ್ತು ಎಲ್ಲ ಕೊಯ್ ಖಾಲಿ ಆದ್ಮೇಲೆ ನಾವು ಮರ ಕಂಡ್ಕೊ ಬರ್ಕತ್ತೆ. ಅದಕ್ಕೆ ಒಂದಿಷ್ಟು ಮನೆ ತಗೋ ಇಟ್ಕೊಂಬ ಅಂದೇಳಿಕೆ ಬಂದಿತ್ತೆ. ಮಳೆ ಬಂದಿದ್ದು ಮರ ಹತ್ತೋಕೆ ಜಾಗ್ರತೆ ಬೇಕು. ಹತ್ತುವತ್ತಿ ಜಾರಿ ಬಿದ್ರಂದ್ರೆ ಏನಿಲ್ಲ. ಮತ್ತು ಹೆಲ್ಸಿನ ಹಣ್ಣು ಬತ್ತಿಲ್ಲ ಕಡೆಗೆ. ಇಲ್ಲೊಂದು ಹೆಲ್ಸಿನಕಾಯಿ ಕಾಣಿ, ಅದು ಹೆಲ್ಸಿನಕಾಯಿ ಎಂಕಲ್ ಒಳಗೆ ಕೂತಿತ್ತು. ಅದು ಎಂಕಲ್ ಯಾವ ಥರ ಶೇಪ್ ಇತ್ತು ಅದೇ ಥರ ಶೇಪ್ ಬಂದಿತ್ತು. ಒಂದಿಷ್ಟು ಹೆಲ್ಸಿನಕಾಯಿ ಎಲ್ಲ ಕೊಯ್ಕೊಂಡು ಅಮ್ಮನಿಗೆ ಮುಂಕಕ್ಕೆ ನೆಗದೆ. ಮತ್ತೆಂತ ಮಾಡೋದು ಈಗ ನೋಡಿ, ಈ ಹೆಲ್ಸಿನ ಮರ
ಬೋಳ್ಸೋದು ಎಂತಕ್ಕಂತ ಹೇಳ್ತಾ ಇದ್ನಲ್ಲ ಕಾಣಿಯಲ್ಲಿ ಕೋಳಿ ಹುಂಜ ತೋರ್ತಿತ್ತಲ್ಲ, ರಾತ್ರಿ ಯಾರು ಗೂಡಿಗೆ ಹೋಗ್ದಲ್ಲ ಹೆಲ್ಸಿನ ಮರ ಹತ್ಕೊಂಡು ಕೂಕಂದು ರಾತ್ರಿ ಅಲ್ಲೇ ಆಯ್ಕೊಂದು ಹೆಲ್ಸಿನ ಮರ ಹತ್ತಿ ಕೂಕೊಂಡ್ರು ಕಾಣ್ತಿಲ್ಲ. ರಾತ್ರಿ ಕೂಕೊಂಡು ಎಲ್ಲರೂ ಮುಂಗ್ರಿ ಹೊತ್ಕೊಂಡು ಎಂತ ಮಾಡೋದು ಅಂದ್ಕೊಂಡು ಹೆಲ್ಸಿನ ಮರನೇ ಬೋಳ್ಸಿ ಬಿಟ್ಟದ್ದು. ಮತ್ತು ಹೆಲ್ಸಿನ ಸೊಪ್ಪೆಲ್ಲ ಸೌರಿ ಕೊಟ್ಗೆ ಹಾಕ್ತೀವಿ, ಹೆಂಗೂ ಕೊಟ್ಗಿಗೆ ಸೊಪ್ಪು ಬೇಕಲ್ಲ, ಹಂಗಾಗಿ ರಗಲಿಲ್ಲ ಲೈಕ್ ಆಯಿತು. ಮತ್ತು ಇದ್ರ ಮ್ಯಾಣ ಕಾಣಿದ್ದು ತೈಕಿದ್ರೆ ನಂಗೆ 1 ಲೀಟ್ರ್ ತೆಂಗಿನೆಣ್ಣೆ ಬೇಕು.